ತುಂಗ ಮತ್ತು ಭದ್ರದಿಂದ ಹರಿಹರಕ್ಕೆ ಹೋಗುವ ಮಧ್ಯದಲ್ಲಿರುವ ಸೇತುವೆಯ ಮುಂದೆ ಬಹಳಷ್ಟು ಜನಸಂಖ್ಯೆ ಸೇರಿದ್ದು ಅತಿ ಹೆಚ್ಚಾಗಿ ಬರ್ತಕ್ಕಂಥ ನೀರು ತುಂಗ ಮತ್ತು ಭದ್ರದಿಂದ ಸುಮಾರು 46,000 ಕ್ಯೂಸಸ್ ಬರ್ತಾಯಿದೆ. ನೋಡ್ತಾ ಇರ್ಬೋದು, ಭಾಳ ಅಂದ್ರೆ ಭಾಳ ನೀರು ಬರ್ತಾ ಐತಿ. ಹೆಚ್ಚಿನದಾಗಿ ನೋಡಿರಿ ದೇವಸ್ಥಾನಗಳೆಲ್ಲ ನೀರಿನ ಮಟ್ಟ ತಲುಪಿ ಸುಮಾರು ಕಾಂಪೌಂಡಿನ ಹತ್ರ ಎಲ್ಲ ಹೋಗ್ತಾ ಐತಿ. ಬಹುತೇಕ ಭಾಳ ಜನ ಇದನ್ನ ವೀಕ್ಷಣೆ ಮಾಡೋಕ್ಕೆ ಬಂದಿದ್ದಾರೆ ಇಲ್ಲಿಗೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ರಾತ್ರಿ ಇನ್ನೂ ಹೆಚ್ಚಾಗುವ ಸಾಧ್ಯತೆಯೂ ಕೂಡ ಐತಿ ಅಂತೇಳಿ ಹೇಳ್ತಾ ಇದ್ದಾರೆ. ಹರಿಹರ ಅಲ್ದೇ ಸುತ್ತಮುತ್ತ ಗ್ರಾಮದಿಂದನೂ ಕೂಡ ಜನ ಬರೋ ಸಾಧ್ಯತೆಯೂ ಕೂಡ ಐತಿ. ಈ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರ್ಬೇಕಂತೇಳಿ ಎಲ್ಲ ಇದ್ರೊಳಗೆ ಹೇಳ್ತಾ ಇದ್ದಾರೆ. ಅತಿ ಹೆಚ್ಚಾಗಿ ನದಿ ಪಾತ್ರದಾಗ ಮಗ್ಳಾಗಿರೋಂಥವ್ರು ಭಾಳ ರಾತ್ರಿ ನಿಗಾ ಇಟ್ಟು ವಹಿಸಿ ನೀರನ್ನು ಇದನ್ನು ಮಾಡ್ಬೇಕಂತೇಳಿ ಕೇಳ್ಕೊಂತ ಇಲ್ಲಿ ಹರಿಹರದವ್ರು ಒಬ್ರು ಅದಾರೆ, ಕೇಳೋಣ ಬರ್ರಿ. ಸರ್ ಹೇಳ್ರಿ ಸರ್, ನೀರು ಇಷ್ಟು ಯಾವಾಗಾದ್ರೂ ನೋಡಿದ್ರೆ? ಇದಕ್ಕೂ ಜಾಸ್ತಿ ಬರ್ತದೆ ಸರ್. ಮಾತಾಡೋಣ, ಹಿಂಗೆ ಬರ್ಬೇಕು, ಮಾತಾಡೋಣ. ಪ್ರತಿ ವರ್ಷ ಇಷ್ಟೇ ಬರ್ತದೆ ನೀರು. ಇಷ್ಟೇ ಬರ್ತತಾ? ಇನ್ನೂ ಹೆಚ್ಚಿಗೆ ಆಗ್ಬೋದಾ ಇದು? ಇಲ್ಲ, ಇಷ್ಟೇ. ಆ ಥರ ಮಟ್ಟ ನೀರಿಂದ ಯಾವಾಗಾದ್ರೂ ಜಾಸ್ತಿ ಆಗಿತ್ತು? ವರ್ಷ ಅಲ್ಲಿಗೆ ಬರ್ತದೆ. ಪ್ರತಿ ವರ್ಷನೂ ಅಲ್ಲಿ ಬರ್ತೈತಿ. ಸರಿ, ನಮ್ಮ ಪಾಜಿಲ್ ಸಾಹೇಬ್ರವರು ಕೂಡ ಮಾತಾಡ್ತಾರೆ. ಮಾತಾಡ್ರಿ ಸಾಹೇಬ್ರೆ, ನೋಡಿದ್ರೆ ಏನು ಖುಷಿ ಅನಿಸ್ತೈತಿ ನಿಮಗೆ? ಬಹಳ ಖುಷಿ ಆಗ್ತಾಯಿದೆ. ಯಾಕಂದರೆ ನೀವು ಒಳಗೆ ಹೋಗಿತ್ತು ಹೊಳೆ, ಈಗ ನೋಡಿದ್ರೆ ಬರೀ ಎಲ್ಲರೂ ನೀರು. ಸಾವಿರಾರು ಜನಗಳು ಇಲ್ಲಿ ಚೈತ್ಯ ಮೇಲೆ ನಿಂತು ಖುಷಿ ಪಡ್ತಾ ಇದ್ದಾರೆ. ಹೌದು, ಮಳೆ ಇನ್ನೂ ಚೆನ್ನಾಗುತ್ತೆ, ಇನ್ನೂ ನೀರು ಜಾಸ್ತಿ ಕೊಡುತ್ತೆ. ಅಪಾಯ ತಪ್ಪಿದ್ದಲ್ಲ. ಜನಗಳು ನಮ್ಮ ಹುಷಾರಿ ಇರಬೇಕು ಅಂತ ನೀವು ಕೇಳ್ಕೊಂತ ದಂಡಿ ಮೇಲೆ ಇರೋ ಜನಗಳು ಭಾಳ ಹುಷಾರಿಯಾಗಿ ಜೀವನ ಮಾಡಬೇಕು. ಸರಿ, ನೀವು ಮಾತಾಡ್ರಿ ಸಾಹೇಬ್ರೆ. ಖಾಲಿದ್ ಸಾಹೇಬ್ರು ಒಂದೆರಡು ಮಾತಾಡ್ರಿ. Water is essential for every one person. ವಾಟ್ರ್ ಇದ್ದಿದ್ದಕ್ಕೆ ನಾವು ಇದು ಜಗತ್ತಿನಲ್ಲಿ ಬದುಕ್ಬೋದು, ಆಳ್ಬೋದು. ನಾವು ಟೋಟಲಿ ನಮಗೆ ಮಳೆ ಬೇಕೇ ಬೇಕು. ಒಂದು ಸ್ನಾನ ಆಗಲಿ, ಒಂದು ಅಕ್ಸರಿಗೆ ಒಂದು ಇದು ಮಾಡೋಕ್ಕಾಗಲಿ, ಒಂದು ಏನಾದರೂ ಒಂದು ತೊಳೆಯೋಕ್ಕಾಗಲಿ, ಬಟ್ ನೀರು ಬೇಕೇ ಬೇಕು. ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಟು ಅಸ್. ಇದು ಏನಪ್ಪ ಅಂದರೆ ಇಷ್ಟು ನಮಗೆ ಖುಷಿ ಅನಿಸ್ತಾ ಇದೆ. ಹರಿಹರ ತುಂಗಭದ್ರಾ ನದಿ ಇಷ್ಟು ತುಂಬ ಹರಿತಾ ಇದೆ ಅಂದರೆ ನಮಗೊಂದು ನೋಡೋಕ್ಕೊಂದು ಸಂತೋಷ, ಒಂದು ಆಸೆ, ಆಕಾಂಕ್ಷ ಇಷ್ಟು ಚೆನ್ನಾಗಿ ನಮಗೆ ಕಾಣ್ತಾ ಇದೆ ಅಂದರೆ ರಿಯಲಿ ಐ ಆಮ್ ಪ್ರೌಡ್ ಆಫ್ ಟುಡೇ ಬಿಕಾಸ್ ಆಫ್ ಎವ್ರಿ ಪರ್ಸನ್ಸ್ ಇಸ್ ಹಿಯರ್ ಇನ್ ಹರಿಹರ ತಾಲೂಕ್. ಎವ್ರಿ ಪರ್ಸನ್ ಇಸ್ ಹಿಯರ್. ನೋಬಡಿ ಕ್ಯಾನ್ ಇದು ಏನೋ ಒಂದು ಇದು ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಇದು ದೇವರು ಕೊಟ್ಟಿದ್ದ ಕೃಪಾ ಇದೆ. ನೀರು ಅನ್ನೋದೇನಪ್ಪ ಅಂದರೆ ಎಸೆನ್ಷಿಯಲ್ ಫಾರ್ ಅಸ್. ಎವ್ರಿ ಪರ್ಸನಿಗೆ ನೀರು ಬೇಕೇ ಬೇಕು. ಬಟ್ ಆ ದೇವರ ಕೃಪದಿಂದ ಇವತ್ತು ನೀರು ಹೊಳಿತಾ ಇದೆ ಅಂದರೆ ನಮಗೆ ಒಂದು ಸಂತೋಷವಾದ ಸುದ್ದಿ, ಒಂದು ಸಂತೋಷವಾದ ಸಂಕಲ್ಪ. ರಿಯಲಿ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಆಮೇಲೆ ಜನ ಇಲ್ಲಿ ಸೇರಿರೋದು ಅಂದರೆ ಅದು ಜನ ಸಾಗರ ಇದ್ದಂಗೆ. ರಿಯಲಿ ಜನ ಸಾಗರ. ಇವತ್ತು ಇಷ್ಟು ಖುಷಿ ಆಗ್ತಾ ಇದೆ ಅಂದರೆ ಇಷ್ಟು ದಿನಕ್ಕೆ ನಾವು ನೋಡಿದಾಗ ನಮ್ಮ ಚಿಕ್ಕ ವಯಸ್ಸಿಂದ ನಾವು SJP ಕಾಲೇಜ್ನಲ್ಲೇ ಓದಿರೋದು, ಡಿಗ್ರಿ ಮಾಡಿರೋದು BCom. ಬಟ್ ಇಷ್ಟು ನಮಗಿಷ್ಟು ಸಂತೋಷ ಯಾಕೆ ಆಗ್ತಾಯಿದೆ ಅಂದರೆ ನಾವು ನೋಡ್ದಂಗೆ ಇವತ್ತು ಏನು ನಮಗಿಷ್ಟು ಜನಭರಿತ ಹಾಗೂ ಇಷ್ಟು ಹೊಳೆಭರಿತ ನೋಡಿ ಇಷ್ಟು ಖುಷಿ ಆಗ್ತಾಯಿದೆ ಅಂದರೆ ಇಲ್ಲಿಂದ ನಾವು ಹೋಗೋಕ್ಕೆ ನಮ್ಮ ಮನಸ್ಸಿಲ್ಲ. ಆ್ಯಕ್ಚುಲಿ ನಾವು ಬಂದು 1 hour 2 hour ಆಗಿದೆ, ನಮಗೆ ಹೋಗೋಕ್ಕೆ ಮನಸ್ಸಿಲ್ಲ. ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮಗೆ. ಐ ಆಮ್ ಪ್ರೌಡ್ ಆಫ್ ಇಟ್. ಎವ್ರಿ ಒನ್ ಲೈಕ್ ವಾಟ್ರ್. ಆಮೇಲೆ ವಾಟ್ರ್ ಇಲ್ದಂಗೆ ಜಗತ್ತೇ ಇಲ್ಲಲ್ಲ. ಹೌದು, ವಾಟ್ರು ಆಮೇಲೆ ಗಾಳಿ, ಇದು ಇಲ್ಲಿದ್ರೆ ಜಗತ್ತೇ ಇಲ್ಲ. ರಿಯಲಿ ಇವತ್ತು ಆಮೇಲೆ ದೇವಸ್ಥಾನ ಒಂದು ಸನ್ನಿವೇಶ ನೋಡಿದರೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ರಿಯಲಿ ಇಲ್ಲಿಂದ ಹೋಗಲೇಬಾರ್ದು ನಾವು. ಏನು KRS ಆಮೇಲೆ ಏನು ಲಾಲ್ಬಾಗು ಬ್ಯಾಂಗ್ಳೂರಿಂದ ಏನಿಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮದು ಹರಿಹರ. ಇವತ್ತು ನಾವು ಇದೇ ತಾಲೂಕಿನಲ್ಲಿ ಹುಟ್ಟಿ ಬೆಳೆದು ಇವತ್ತು ಈ ವಾತಾವರಣ ನೋಡ್ತಾ ಇದ್ದೀವಿ. ಟ್ರೈನ್ ಹೋಗ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ ರಿಯಲಿ ನಾವು ಹೇಳೋಕ್ಕೆ ನಮ್ಮದು ಬಾಯಿನೇ ಬರಲ್ಲ, ಆಟಕ್ಕಿದೆ. ಈಗ ರಿಯಲಿ ಐ ಆಮ್ ಪ್ರೌಡ್ ಆಫ್ ದಿಸ್ ಒನ್ ಸಿಚುವೇಶನ್. ಅಟ್ಮಾಸ್ಫಿಯರ್ ಇಷ್ಟು ಚೆನ್ನಾಗಿದೆ. ಐ ಆಮ್ ರಿಯಲ್ ಆಫ್ ಜಸ್ಟ್ ಐ ಆಮ್ ಅಬ್ದುಲ್ ಖಾಲಿಕ್, ಮಲೆಬೆನ್ನೂರು, ಎಕ್ಸ್ ಗ್ರಾಮ ಪಂಚಾಯತ್ ಮೆಂಬರ್, ವಾಣಿಬಿಡಿ ಪ್ರೊಪ್ರೈಟರ್, ಮಲೆಬೆನ್ನೂರು. ಥ್ಯಾಂಕ್ ಯು ಸರ್. ನಮಗೊಂದು 2 ನಿಮಿಷ ಕೈಗೊಂಡು
ಸ್ನೇಹಿತರೆ, ಈಗ ಏನಪ್ಪ ಅಂತಂದರೆ ಈ 46,000 ಕ್ಯೂಸೆಕ್ಸ್ ನೀರು ಎತ್ತಿರೋದ್ರಿಂದ ತುಂಗಭದ್ರದಿಂದ ಸುಮಾರು 12 ಗಂಟೆ ಸುಮಾರು ಎತ್ತಿದ್ದಾರೆ. ಈಗ ಇನ್ನೂ ಹೆಚ್ಚಿನದಾಗಿ ಬರ್ಬೋದಂತ ಇನ್ನು ಹೆಚ್ಚಿನ ಇದೈತಿ. ಆಮೇಲೆ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಈ ಥರ ನೀರಿನ ಮಟ್ಟ ಬಹುತೇಕ ಇಷ್ಟು ವರ್ಷ ಆದ್ರೂ ಬಂದದಿಲ್ಲ. ಪ್ರಕೃತಿ ಇವತ್ತು ಎಷ್ಟು ಕೆಟ್ಟರೂ ಕೂಡ ಮಳೆ ಹೆಚ್ಚಿನ ಮಳೆ ಆಗ್ತಾ ಇದೆ, ಅಷ್ಟೇ ಕೂಡ ಅನಾಹುತಗಳು ಆಗ್ತಾ ಇದ್ದಾವೆ. ಆದರೆ ಏನಪ್ಪ ಅಂತಂದರೆ ಈ ಪ್ರಕೃತಿ ಒಳಗೆ ಮನುಷ್ಯ ಬೆರೆತು ಇನ್ನೂ ಚೆನ್ನಾಗಿ ಹೊಂದ್ಕೊಂಡು ಈ ನೀರು ಇನ್ನೂ ಮಟ್ಟ ಜಾಸ್ತಿ ಬರೋಕ್ಕಿಂತ ಇದ್ರ ಲೆವೆಲ್ಗೆ ಆಗಿ ಯಾವುದು ಕೂಡ ಇದಾಗಲಂಗೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಲಿ ಅಂತೇಳಿ ಹೇಳ್ಕೊಂತ ನಮಸ್ಕಾರ.